ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನಲ್ಗೆ ಸ್ವಾಗತ. ಇಂದು ನಾನು 9ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 7 ಚತುರ್ಭುಜಗಳು, ಅದರಲ್ಲಿ ಅಭ್ಯಾಸ 7.1ರಲ್ಲಿ ಪ್ರಶ್ನೆ ಸಂಖ್ಯೆ 5ಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಚಿತ್ರ ಕೊಟ್ಟಿಲ್ಲ, ಇಲ್ಲಿ ನಾನು ಚಿತ್ರವನ್ನು ಬಿಡಿಸ್ಕೊಂಡಿದ್ದೀನಿ ನೋಡಿ. ಒಂದು ಚತುರ್ಭುಜದ ಕರ್ಣಗಳು ಸಮ ಮತ್ತು ಪರಸ್ಪರ ಲಂಬವಾಗಿ ಅರ್ಧಿಸಿದರೆ ಅದು ವರ್ಗವಾಗುವುದು ಎಂದು ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಚತುರ್ಭುಜದ ಕರ್ಣಗಳು ಸಮವಾಗಿವೆ ಮತ್ತು ಪರಸ್ಪರ ಲಂಬವಾಗಿ ಅರ್ಧಿಸ್ತಾ ಇವೆ, ಹಾಗಾದರೆ ಇದು ಒಂದು ಚತುರ್ಭುಜ ಅಂತ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಪರಿಹಾರವನ್ನು ನೋಡಬೇಕಾದ್ರೆ ಸೊ ಕೊಟ್ಟಿರ್ತಕ್ಕಂತಹ ದತ್ತ ಅಂಶಗಳು ಏನೇನು ಅನ್ನುವಂಥದ್ದು ನೋಡೋಣ. ಮೊಟ್ಟ ಮೊದಲನೇದಾಗಿ ದತ್ತ ಅಂಶಗಳು ಏನೇನಿವೆ. ದತ್ತ ಅಂಶಗಳೇನೆಂದರೆ ಚತುರ್ಭುಜದ ಕರ್ಣಗಳು ಸಮವಾಗಿವೆ ಅಂತಂದರೆ ABCD. ಇಲ್ಲಿ ಈ ಚತುರ್ಭುಜದ ಕರ್ಣಗಳು ಯಾವ್ಯಾವು? AC ಸಮನಾಗಿದೆ BD, ಇವು ಚತುರ್ಭುಜದ ಕರ್ಣಗಳು. ಮತ್ತು ಪರಸ್ಪರ ಲಂಬವಾಗಿ ಅರ್ಧಿಸ್ತಾ ಇವೆ ಅಂತಂದರೆ OA ಸಮನಾಗಿದೆ OC ಮತ್ತು OB ಸಮನಾಗಿದೆ OD ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಆ್ಯಂಗಲ್ AOB ಸಮನಾಗಿದೆ, ಆ್ಯಂಗಲ್ BOC ಸಮನಾಗಿದೆ, ಆ್ಯಂಗಲ್ COD ಸಮನಾಗಿದೆ, ಆ್ಯಂಗಲ್ DOAಗಳು ಏನಾಗಿವೆ ಅಂತಂದರೆ 90 ಡಿಗ್ರಿ, ಯಾಕೆಂದರೆ ಪರಸ್ಪರ ಲಂಬವಾಗಿ ಅರ್ಧಿಸ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಇವಾಗ ನಾವು ಏನು ಸಾಧನೆ ಮಾಡಬೇಕಾಗಿದೆ, ಸಾಧನೀಯ ಏನು ತೋರಿಸ್ಬೇಕಾಗಿದೆ ಅಂತಂದರೆ ABCD ಒಂದು ವರ್ಗ ಅಂತ ತೋರಿಸ್ಬೇಕಾಗಿದೆ. ABCD ಒಂದು ವರ್ಗ ಅಂತ ತೋರಿಸ್ಬೇಕಾಗಿದೆ. ಸೊ ಇಲ್ಲಿ ನಾನು ಸಾಧನೆಯನ್ನು ಮಾಡಿ ತೋರಿಸ್ತೀನಿ ನೋಡಿ. ಹೌದಾ? ಇಲ್ಲಿ ನಾವು ಮೊದಲನೇದಾಗಿ ಇಲ್ಲಿ ಏನು ಮಾಡೋಣ ಅಂದರೆ ತ್ರಿಭುಜ AOB ಮತ್ತು ತ್ರಿಭುಜ COD ಇಲ್ಲೇನು ಮಾಡಬೇಕಾಗಿದೆ? ತ್ರಿಭುಜ AOB ಮತ್ತು COD ಏನಾಗ್ತಾ ಇದೆ ಅಂತ ನೋಡೋಣ. ಸೊ ಈ ಎರಡೂ ತ್ರಿಭುಜಗಳಲ್ಲಿ ನಾವು ಏನು ಮಾಡಬೇಕು? ಎರಡು ತ್ರಿಭುಜಗಳು ಸರ್ವಸಮ ಅಂತ ತೋರಿಸ್ಬೇಕು. ನೋಡಿ, AOB ಏನಾಗ್ತಾ ಇದೆ ಅಂತಂದರೆ OA ಮತ್ತು COD OC. ಇದು ಏನಪ್ಪ ಅಂತಂದರೆ ದತ್ತಾಂಶ ಕೊಟ್ಟಿದ್ದಾರೆ. ಆಮೇಲೆ ನಾವು ಏನಂತ ಹೇಳ್ತೀವಿ? ತ್ರಿಭುಜ AOB ಸಮನಾಗಿದೆ ತ್ರಿಭುಜ COD. ಏಕೆಂತಂದರೆ ಅವು ಏನಾಗಿವೆ ಅಂತಂತಂದರೆ ಅವು ಶೃಂಗಾಭಿಮುಖ ಕೋನಗಳು. ಇದು ಕೋನ ಮತ್ತು ಇದು ಕೋನ. ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮನಾಗಿರುತ್ತವೆ. ಶೃಂಗಾಭಿಮುಖ ಕೋನಗಳು. ಸೊ ಅದೇ ರೀತಿಯಾಗಿ ಇಲ್ಲಿ OB ಸಮನಾಗಿದೆ ಮತ್ತು OD, ಏಕೆಂದರೆ ಪರಸ್ಪರ ಲಂಬವಾಗಿ ಅರ್ಧಿಸ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಕೂಡ ದತ್ತಾಂಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನಂತ ಹೇಳ್ಬೋದು ಅಂದರೆ ತ್ರಿಭುಜ AOB ಸರ್ವಸಮ ತ್ರಿಭುಜ COD. ಇದೇನಪ್ಪ ಅಂತಂದರೆ ಒಂದು ಬಾಹು ಕೋನ ಬಾಹು ಒಂದು ಸರ್ವಸಮತೆ ನಿಯಮನ ಆಧರಿಸಿ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೋದು. ಒಂದು ವೇಳೆ ಈ ಎರಡೂ ತ್ರಿಭುಜಗಳು ಸರ್ವಸಮ ಆದಾಗ ಇಲ್ಲೇನಾಗ್ತವೆ? AB ಸಮನಾಗಿದೆ CD ಅಂತಂದರೆ ಇಲ್ಲೇನಂತ ಹೇಳ್ತೀವಿ ಅಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಕೂಡ ಸಮನಾಗಿ ಇರುತ್ತವೆ ಅಂತ ಹೇಳ್ಬೋದು. ಸೊ ಒಂದು ವೇಳೆ ಇವಾಗ ನಾವು ಈ AB ಮತ್ತು CD ಸಮನಾಗಿವೆ ಅಂತ ಹೇಳ್ತಾ ಇದ್ದೀವಿ. ಇದಕ್ಕೆ ನಾನು ಒಂದು ಸಮೀಕರಣ 1 ಅಂತ ಭಾವಿಸ್ಕೊಳ್ತೀನಿ. ಇಲ್ಲಿ ನಾವು ನೋಡಬೇಕಾದ್ರೆ ಕೋನ ODC ಸಮನಾಗಿದೆ ಕೋನ OBC, ಅಥವಾ ಕೋನ OBC ಸಮನಾಗಿದೆ ODC ಅಂತ ಬರ್ಕೋಬೋದು. OBC ಅಂದರೆ ಇದು ಕೋನ, ODC ಅಂದರೆ ಇದು ಕೋನ ಇಲ್ಲಿ ಸಮನಾಗಿ ಇರ್ತವೆ. ಯಾಕೆಂತಂದರೆ ಇದು ಕೂಡ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಂತ ಹೇಳ್ಬೋದು. ಇಲ್ಲಿ ODC ಮತ್ತು OBCಗಳು ಸಮನಾಗಿ ಇರ್ತವೆ. ಸೊ ಈ ಎರಡೂ ಕೋನಗಳು ಸಮನಾಗಿ ಇರ್ತಾ ಇದ್ದಾವೆ. ಸೊ ಆದ್ದರಿಂದ ನಾವಿಲ್ಲಿ ಅಂತ ಹೇಳ್ಬೋದು ಅಂತಂದರೆ ಇಲ್ಲಿ ಕೋನ ಇವೆರಡೂ ಏನಾಗಿವೆ? ಕೋನ ODC ಮತ್ತು ಕೋನ OBCಗಳು ಏನಾಗಿವೆ ಅಂತಂದರೆ ಇವು ಪರ್ಯಾಯ ಕೋನಗಳು ಆಗಿವೆ. ಪರ್ಯಾಯ ಒಳಕೋನಗಳು ಆಗಿವೆ. ಪರ್ಯಾಯ ಒಳಕೋನಗಳು ಆಗಿವೆ. ಸೊ ಎಲ್ಲಿ ಪರ್ಯಾಯ ಕೋನಗಳು ಸಮನಾಗಿ ಇರ್ತವೆಯೋ ಅಲ್ಲಿ ಏನಪ್ಪ ಅಂತಂದರೆ ಪ್ಯಾರಲಲ್ ಲೈನ್ಸ್ ಸಮಾಂತರ ರೇಖೆಗಳು ಇರ್ತವೆ. ಎರಡು ಸಮಾಂತರ ರೇಖೆಗಳು ಅಂದರೆ AB ಸಮನಾಗಿದೆ CD ಅಂತ ಬರ್ಕೊಳ್ಬಹುದು. ಯಾಕೆಂತಂದರೆ ಎಲ್ಲಿ ಪರ್ಯಾಯ ಕೋನಗಳು ಸಮನಾಗಿರ್ತವೆ ಅಲ್ಲಿ ಏನಪ್ಪ ಅಂತಂದರೆ ಪ್ಯಾರಲಲ್ ಲೈನ್ ಸಮಾಂತರ ರೇಖೆಗಳು ಉಂಟಾಗ್ತವೆ ಅಂತ ಹೇಳಬಹುದು. ಸೊ ಇದಕ್ಕೆ ನಾನು ಏನಂತ ಬರ್ಕೊಳ್ತೀನಿ ಅಂದರೆ ಸಮೀಕರಣ 2 ಅಂತ ಬರ್ಕೊಳ್ತೀನಿ. ಇಲ್ಲಿ ನೋಡಿ, ಸಮೀಕರಣ 1 ಮತ್ತು 2ರಿಂದ ನಾವೇನಂತ ಹೇಳ್ಬೋದು? ಸಮೀಕರಣ 1ರಲ್ಲಿ ಏನಾಗಿದೆ ಅಂತಂದರೆ AB ಮತ್ತು CD ಇದು ಸಮನಾಗಿವೆ ಮತ್ತು ಪರ್ಯಾಯ ಕೋನಗಳು ಸಮನಾಗಿವೆ. ಆದ್ದರಿಂದ 1 ಮತ್ತು 2ರಿಂದ ನಾವು ಏನಂತ ಹೇಳ್ಬೋದು?
ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ಹೇಳಬಹುದು. ಸಮಾಂತರ ಚತುರ್ಭುಜ ಅಂತ ಹೇಳ್ಬೋದು. ಎಲ್ಲಿ ಅಪೋಸಿಟ್ ಸೈಡ್ಸ್ ಅಂತಂದರೆ ನಾವೇನಂತ ಹೇಳ್ತೀವಿ, ಅಭಿಮುಖ ಬಾಹುಗಳು ಸಮನಾಗಿವೆ ಮತ್ತು ಅಭಿಮುಖ ಬಾಹುಗಳು ಸಮಾಂತರವಾಗಿವೆ. ಆದ್ದರಿಂದ ಇದು ಒಂದು ಸಮಾಂತರ ಚತುರ್ಭುಜ ಅಂತ ಹೇಳ್ತೀವಿ. ಹೌದಾ? ಸೊ ಈಗ ಅದೇ ರೀತಿಯಾಗಿ ಇಲ್ಲಿ ನೋಡಿ, ಈಗ ತ್ರಿಭುಜ ಎ ಒ ಬಿ ಮತ್ತು ತ್ರಿಭುಜ ಬಿ ಒ ಸಿ ಎಲ್ಲಿ. ಇಲ್ಲಿ ನೋಡಿ, ಇವಾಗ ನಾವೇನು ಪ್ರೂವ್ ಮಾಡೀವಿ, ಇದು ಒಂದು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡೀವಿ. ಸೊ ಇವಾಗ ನಾವೇನು ಪ್ರೂವ್ ಮಾಡಬೇಕಾಗುತ್ತೆ ಅಂತಂದರೆ, ಸಾಧನೆ ಮಾಡಬೇಕಾಗುತ್ತೆ ಅಂತಂದರೆ ಇಲ್ಲಿ ಎಲ್ಲ ಬಾಹುಗಳು ಸಮನಾಗಿವೆ ಅಂತ ಪ್ರೂವ್ ಮಾಡಬೇಕು ಆಗುತ್ತೆ. ಸೊ ಹಾಗಾಗಿ ತ್ರಿಭುಜ ಎ ಒ ಬಿ ಮತ್ತು ಬಿ ಒ ಸಿ ಎಲ್ಲಿ ಏನಾಗ್ತಾ ಇದೆ ಅಂತಂತಂದರೆ, ಗಮನಿಸಿ, ಇಲ್ಲಿ ಒ ಎ ಸಮನಾಗಿದೆ ಒ ಸಿ, ಇದು ಒಂದು ದತ್ತಾಂಶದ ಪ್ರಕಾರ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒ ಎ ಬಿ ಮತ್ತು ಬಿ ಒ ಸಿಯಲ್ಲಿ ಇಲ್ಲಿ ಒ ಬಿ ಏನಾಗ್ತಾ ಇದೆ, ಕಾಮನ್ ಬರ್ತಾ ಇದೆ. ಒ ಬಿ ಸಮನಾಗಿದೆ, ಒ ಬಿ ಏನಾಗಿದೆ ಅಂತಂದರೆ ಸಾಮಾನ್ಯ ಆಗಿದೆ. ಮತ್ತು ಕೋನ ಎ ಒ ಬಿ ಸಮನಾಗಿದೆ ಕೋನ ಬಿ ಒ ಸಿ, ಇದು ಏನಪ್ಪ ಅಂದರೆ ದತ್ತಾಂಶದ ಪ್ರಕಾರ ಎರಡು 90 ಡಿಗ್ರಿಗಳಾಗಿವೆ ಅಂತ ಹೇಳಬಹುದು. ಹೌದಾ? ಸೊ ಆದ್ದರಿಂದ ನಾವೇನಂತ ಹೇಳ್ತೀವಿ, ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಬಿ ಒ ಸಿ, ಇದು ಕೂಡ ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಆಧರಿಸಿ ಈ ಎರಡು ತ್ರಿಭುಜಗಳು ಸಮನಾಗಿ ಇರ್ತವೆ. ಸೊ ಸರ್ವಸಮ ಆಗಿವೆ. ಸೊ ಆದ್ದರಿಂದ ನಾವು ಇಲ್ಲಿ ಅಂತ ಹೇಳ್ಬೋದು, ಎ ಬಿ ಸಮನಾಗಿದೆ ಬಿ ಸಿ ಕೂಡ ಅಂತ ಹೇಳ್ಬೋದು. ಅಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಕೂಡ ಸಮನಾಗಿ ಇರುತ್ತವೆ. ಹೌದಾ? ಇಲ್ಲಿ ಎ ಬಿ ಮತ್ತು ಬಿ ಸಿಗಳು ಸಮನಾಗಿವೆ. ಇಲ್ಲಿ ನಾವೇನಂತ ಹೇಳ್ಬೋದು ಅಂತಂದರೆ, ಸೊ ಯಾವಾಗ ನಾವು ಎ ಬಿ ಸಮನಾಗಿದೆ ಬಿ ಸಿ ಅಂತ ಪ್ರೂವ್ ಮಾಡೀವಿ ನೋಡಿ, ಇಲ್ಲಿ ನಾವು ಎ ಬಿ ಸಮನ ಅಥವಾ ಇದೇ ರೀತಿಯಾಗಿ ಇಲ್ಲಿ ನಾವು ಎ ಬಿ ಸಮನಾಗಿದೆ ಎ ಡಿ ಅಂತೂ ಕೂಡ ಪ್ರೂವ್ ಮಾಡಬಹುದು. ಯಾಕೆಂದರೆ ಎ ಒ ಬಿ ಮತ್ತು ಎ ಒ ಡಿ ಕೋನಗಳನ್ನು ತೆಗೆದುಕೊಂಡಾಗ ಎ ಬಿ ಮತ್ತು ಎ ಡಿಗಳು ಸಮನಾಗಿ ಇರುತ್ತವೆ. ಹೌದಾ? ಅದೇ ರೀತಿಯಾಗಿ ಬಿ ಸಿ ಮತ್ತು ಸಿ ಡಿಗಳು ಕೂಡ ಸಮನಾಗಿ ಇರುತ್ತವೆ. ಬಿ ಸಿ ಸಮನಾಗಿದೆ, ಸಿ ಡಿಗಳು ಸಮ ಅಂತ ಹೇಳಬಹುದು. ಹೌದಾ? ಸಮ ಅಂತ ಹೇಳಬಹುದು. ಸೊ ಆದ್ದರಿಂದ ನಾವೇನಂತ ಹೇಳ್ತೀವಿ, ಇಲ್ಲಿ ನೋಡಿ, ಇಲ್ಲಿ ಎ ಬಿ ಬಿ ಸಿಗೆ ಸಮನಾಗಿದೆ ಮತ್ತು ಎ ಬಿ ಎ ಡಿಗೆ ಸಮನಾಗಿದೆ. ಬಿ ಸಿ ಎ ಡಿಗೆ ಸಮನಾದಾಗ ನಾವೇನಂತ ಹೇಳ್ತೀವಿ, ಎ ಬಿ ಸಮನಾಗಿದೆ ಬಿ ಸಿ ಸಮನಾಗಿದೆ ಸಿ ಡಿ ಸಮನಾಗಿದೆ ಎ ಡಿ ಅಂತ ಹೇಳಬಹುದು. ಹಾಗಾಗಿ ಸಮಾಂತರ ಚತುರ್ಭುಜದ ಎಲ್ಲ ಬಾಹುಗಳು ಸಮನಾಗಿ ಇವೆ ಇಲ್ಲಿ. ಹೌದಾ? ಎಲ್ಲ ಬಾಹುಗಳು ಸಮನಾಗಿವೆ. ಆದರೆ ಇದು ಒಂದು ವರ್ಗ ಅಲ್ಲ. ಇನ್ನು ಒಂದು ವರ್ಗ ಅಂತ ಪ್ರೂವ್ ಮಾಡಬೇಕಾದ್ರೆ ಇದು ಒಂದು ಒಳಕೋನಗಳ ಮೊತ್ತ 90 ಡಿಗ್ರಿ ಅಂತ ಪ್ರೂವ್ ಮಾಡಬೇಕಾಗುತ್ತೆ. ಹೌದಾ? ಸೊ ಆದ್ದರಿಂದ ಸಮಾಂತರ ಚತುರ್ಭುಜದ ಎಲ್ಲ ಭಾಗಗಳು ಅಥವಾ ಎಲ್ಲ ಭಾಗಗಳು ಸಮನಾಗಿವೆ. ಭಾಗಗಳು ಅನ್ನೋದಕ್ಕಿಂತ ನಾವು ಸೈಡ್ ಅಂತ ಕರಿತೀವಲ್ಲ, ಭಾಗಗಳಲ್ಲ, ಬಾಹುಗಳು ಸಮನಾಗಿವೆ. ಸೊ ಇವಾಗ ಒಂದು ಒಳಕೋನಗಳ ಮೊತ್ತ 90 ಡಿಗ್ರಿ ಅಂತ ತೋರಿಸಬೇಕಾಗಿದೆ. ಅದನ್ನು ತೋರಿಸುವುದಕ್ಕಿಂತ ಮುಂಚಿತವಾಗಿ ನಾವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಸಿ ಡಿ ಎಲ್ಲಿ, ಈ ಎರಡು ತ್ರಿಭುಜಗಳಲ್ಲಿ ಎ ಬಿ ಸಿ ಮತ್ತು ಬಿ ಸಿ ಡಿಯಲ್ಲಿ ಇಲ್ಲಿ ಏನಾಗಿದೆ ಅಂತಂದರೆ ಎ ಬಿ ಸಮನಾಗಿದೆ ಸಿ ಡಿ, ನಾವು ಆಲ್ರೆಡಿ ಸಾಧನೆ ಮಾಡಿದ್ದೇವೆ, ನೀವು ನೋಡ್ಬೋದು ಸಮೀಕರಣ 1ರಲ್ಲಿ. ಮತ್ತಿಲ್ಲಿ ಬಿ ಸಿ ಸಮನಾಗಿದೆ, ಬಿ ಸಿ ಏನಾಗಿದೆ ಅಂತಂದರೆ ಒಂದು ಸಾಮಾನ್ಯವಾದಂಥ ಬಾಹು ಆಗಿದೆ, ಎ ಬಿ ಸಿಯಲ್ಲಿ. ಮತ್ತು ಇಲ್ಲಿ ಇನ್ನೊಂದು ಅಂಶ ಯಾವುದು ಬರುತ್ತೆ ಅಂತಂದರೆ, ಎ ಬಿ ಸಿ ಮತ್ತು ಬಿ ಸಿ ಡಿಯಲ್ಲಿ ಎ ಸಿ ಸಮನಾಗಿದೆ ಬಿ ಡಿ, ಎರಡೂ ಕರ್ಣಗಳು ಸಮನಾಗಿವೆ. ಇದು ದತ್ತ ಅಂಶದಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಆದ್ದರಿಂದ ಏನಂತ ಹೇಳ್ತೀವಿ, ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಬಿ ಸಿ ಡಿ ಅಂತ, ಇದು ಬಾಹು ಸರ್ವಸಮತೆಯನ್ನು ಆಧರಿಸಿ ಸಮನಾಗಿವೆ ಅಂತ ಹೇಳ್ಬೋದು. ಒಂದು ವೇಳೆ ಈ ಎರಡೂ ತ್ರಿಭುಜಗಳು ಸಮನಾಗಿ ಆದಾಗ ಈ ತ್ರಿಭುಜದ ಕೋನಗಳು ಕೂಡ ಸಮನಾಗಿ ಇರುತ್ತವೆ. ಯಾಕೆಂತಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಕೂಡ ಸಮನಾಗಿ ಇರುತ್ತವೆ ಅಂತ ಹೇಳಬಹುದು. ಈಗ ಕೊನೆಯದಾಗಿ ನಾವೇನಂತ ಹೇಳ್ತೀವಿ ಅಂದರೆ ನೋಡಿ, ಕೊನೆಯ ಎ ಬಿ ಸಿ ಪ್ಲಸ್ ಕೋನ
ಬಿ ಸಿ ಡಿ ಸಮನಾಗಿದೆ 180 ಡಿಗ್ರಿ. ಏಕೆ ಅಂತ ನೀವು ಕೇಳಬಹುದು. ನೋಡಿ, ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಛೇದಕ ಉಂಟಾದಾಗ ಛೇದಕದ ಒಂದೇ ರೇಖೆಯಲ್ಲಿರ್ತಕ್ಕಂತಹ ಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ನಾವು ಇವುಗಳನ್ನ ಅಂತರ್ಕೋನಗಳು ಕೂಡ ಅಂತ ಕರಿತೀವಿ. ಅಂತರ್ಕೋನಗಳು, ಇದನ್ನು ನಾವು ಅಂತರ್ಕೋನಗಳು ಕೂಡ ಅಂತ ಕರಿತೀವಿ, ಅಥವಾ ಮೈತ್ರಿ ಕೋನ ಅಂತ ಕೂಡ ಕರಿತೀವಿ. ಮೈತ್ರಿ ಕೋನಗಳು ಅಂದರೆ ಛೇದಕದ ಒಂದೇ ಪಾರ್ಶ್ವದಲ್ಲಿರ್ತಕ್ಕಂತಹ ಕೋನಗಳು ಯಾವಾಗಲೂ 180 ಡಿಗ್ರಿಗೆ ಸಮನಾಗಿ ಇರುತ್ತವೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಕೋನ ಎ ಬಿ ಸಿ ಪ್ಲಸ್ ನಾನು ಬಿ ಸಿ ಡಿಯನ್ನು ಎ ಬಿ ಸಿ ಅಂತೆ ಬರ್ಕೊಳ್ತೀನಿ. ಎ ಬಿ ಸಿ ಸಮನಾಗಿದೆ 180 ಡಿಗ್ರಿ. ಸೊ ಇದು ಎರಡು ಸಮಯ ಎ ಬಿ ಸಿ ಸಮನಾಗಿದೆ 180 ಡಿಗ್ರಿ. ಕೋನ ಎ ಬಿ ಸಿ ಸಮನಾಗಿದೆ 180 ಡಿಗ್ರಿ ಭಾಗಿಲೆ 2, ಇದು 90 ಡಿಗ್ರಿ ಆಯಿತು. ಸೊ ಕೋನ ಎ ಬಿ ಸಿ ಸಮನಾಗಿದೆ 90 ಡಿಗ್ರಿ ಆಯಿತು. ಅಂತಂದರೆ ಒಂದು ಸಮಾಂತರ ಚತುರ್ಭುಜದ ಎಲ್ಲ ಬಾಹುಗಳು ಸಮನಾಗಿದ್ದು ಒಂದು ಕೋನ ಅಂತರ್ಕೋನ ಅಥವಾ ಒಳಕೋನ 90 ಡಿಗ್ರಿ ಆಗಿದೆ. ಸೊ ಆದ್ದರಿಂದ ಎ ಬಿ ಸಿ ಡಿ ಒಂದು ವರ್ಗ ಅಂತ ಹೇಳಬಹುದು. ಇಲ್ಲಿಗೆ ಏನಾಯಿತು ಅಂದರೆ ಪ್ರಶ್ನೆ ಸಂಖ್ಯೆ 5 ಮುಕ್ತಾಯ ಆಯಿತು. ಇನ್ನು ಪ್ರಶ್ನೆ ಸಂಖ್ಯೆ 6 ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.